ಕೊಡೋದು, ಅವರಿಗೆ ಅಧಿಕಾರ ಕೊಡೋದು ಭಾಳ ಮುಖ್ಯ ಅದ. ನಿಮ್ಮ ಒಳಗಾದಾರ ಅವ್ರು ಹುಡುಕ್ಬೇಕು, ನೀವು ಅಷ್ಟೇ ಅಂತ ಯೋಗ್ಯನ ಹುಡುಕ್ತಂದು ನಿಲ್ಲಿಸ್ಬೇಕು, ಓಟ್ ಹಾಕಬೇಕು, ಮಾಡಬೇಕು. ಈ ಕೆಲಸ ಆಗಬೇಕಾಗಿದೆ ಇವತ್ತು. ಆ ದಿಶೆಯಲ್ಲಿ ಇವತ್ತು ರೈತ ಸಂಘದವರು, ಹಸಿರು ಸೇನೆಯವರು, ದಲಿತ ಸಂಘಟನೆಯವರು ಕೆಲವೊಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಅದರಲ್ಲಿ ಪ್ರಾಮಾಣಿಕ ಹೇಳಿದ್ದಾರೆ, ಹುಡುಕಿ ನಿಮ್ಗೆ ಹೇಳ್ತಾ ಇರ್ತೀವಿ. ನೀವು ಅದನ್ನು ಸ್ವೀಕಾರ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಷಯ. ನಮಗೆ ಅನಿಸೋದು ಆ ವ್ಯಕ್ತಿ ಪ್ರಾಮಾಣಿಕ ಅಂತೇಳಿ ಅದನ್ನು ಹೇಳ್ತಾ ಇರ್ತೀವಿ. ನೀವು ಚೆಕ್ ಮಾಡಿಕೊಡ್ರಿ. ಮುಖ್ಯವಾಗಿ ಇವತ್ತು ಆಗಬೇಕಾಗಿದ್ದು ಕೆಲಸ ಇಷ್ಟ. ಇವತ್ತು ಬಾಪುಗೌಡರು ಹುಟ್ಟುಹಬ್ಬ ಸಂದರ್ಭ ಹೇಳಬೇಕಾಗಿದ್ದು ರೈತರಿಗೆ ಮಾರ್ಕೆಟ್ ಸಿಗಬೇಕಾಗಿದೆ. MS ಸ್ವಾಮಿನಾಥನ್ ಪ್ರಕಾರ ಆ ಮಾರ್ಕೆಟ್ ಸಿದ್ದು ಕೊಟ್ಟರೆ ಪ್ರತಿ ಹಳ್ಳಿಗೂ ನೀರಿನ ವ್ಯವಸ್ಥೆ ಆಯ್ತಂದ್ರೆ ಇವ್ರೇನು ಸಾಲ ಬೇಕಾಗಿಲ್ಲ ನಮಗೆ, ನಾವು ಸಾಲ ಕೊಡೋಂಗೆ ಆಗ್ತೀವಿ ರೀ. ಮಾರ್ಕೆಟ್ ನಮಗಾಗಿ ಸಿಗ್ತಿದ್ರೆ ಇವತ್ತು ಮಾರ್ಕೆಟ್ ನಮಗಾಗಿಲ್ಲ. ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಸಾಲ ಕೇಳುವಂಥ ಪ್ರಸಂಗ. ಎಕರೆಗೆ 1 ಲಕ್ಷ ಕೊಟ್ರಿ, 2 ಲಕ್ಷ ಕೊಟ್ರಿ, ಸಾಲ ರೀ. ಅದು ಅರಿಯಬೇಕಾಗ್ತದೆ, ಬಡ್ಡಿ ಕೊಡಲೇಬೇಕಾಗ್ತದೆ. ಏನೋ ಶೂನ್ಯ ಬಡ್ಡಿ ಇದ್ದರೂ ಸಹಿತ ಎಷ್ಟು ದಿವಸ ಕೊಡೋರು ನೀವು? ಆ ನೆಲೆಯಲ್ಲಿ ನಾವು ಸ್ವತಃ ನಮ್ಮ ಕಾಲ ಮೇಲೆ ಇರಬೇಕಾಗಿತ್ತು ಅಂದ್ರೆ ನಮ್ಮ ಮಾರ್ಕೆಟ್ ನಾವು ಮಾಡುವಂಥದ್ದು ಪ್ರತಿಯೊಂದು ಹಳ್ಳಿ ಗೋಡಾವನ ಮತ್ತು ನೀರು ಅಂತ ನಾನು ಹೇಳ್ತಿದ್ದೀನಿ. ಈ ದಿಸೆಯಲ್ಲಿ ನಮ್ಮ ಚಿಂತಕರಾದಂಥ ನಮ್ಮ ಮಿತ್ರರಾದಂಥ ಬಾಪುಗೌಡರಾಗಿರ್ಬೋದು, ಬಾಬಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ವಿಚಾರ ಮಾಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಲಿ ಅಂತ ಅವರಲ್ಲೂ ನಾವು ಕೃತಜ್ಞತಾ ಭಾವದಿಂದ 58 ವರ್ಷಗಳ ಒಂದು ಸಮರ್ಥ ಜೀವನವನ್ನು ನಡೆಸಿದಂಥ ಬಾಪುಗೌಡರಿಗೆ ಧನ್ಯವಾದ ಹೇಳ್ತಾ, ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಚಿಂತನೆ ಹೆಚ್ಚಾಗಲಿ. ಇನ್ನೂ ಅನೇಕ ಪತ್ರಕರ್ತರು ಇವರು ನೋಡಿ ಕಲೀಲಿ, ಬರಲಿ, ಮತ್ತು ಒಂದು ಹೊಸ ಯುಗಕ್ಕೆ, ಹೊಸ ಬದಲಾವಣೆಗೆ, ಎಲ್ಲರಿಗೂ ಉದ್ದೇಶ ಹೋಗುವಂಥ ವ್ಯವಸ್ಥೆಗೆ ಎಲ್ಲರೂ ಕಾರಣೀಕರ್ತರಾಗಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬಾಪುಗೌಡರಿಗೆ ಧನ್ಯವಾದ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ. ಜೊತೆಗೆ ಸದಾನಂದ ಬಾಂಬ್ಳೆ ಅಂತವರು ಅವರು ಸಹ ಇನ್ನಷ್ಟು ಜೋರಾಗಿ ಜನರ ನೋವುಗಳ ಸ್ಪಂದನೆ ಮಾಡ್ತಾ ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಥರ ಇದು ಸತ್ಯದ ಕೈಗಿರಲಿ. ವಂದನೆಗಳು.